ನಿತ್ಯ ಸೇವನೆಯ ಆಹಾರ ದ್ರವ್ಯ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್ ಬೇಕಿತ್ತು ಅಂತಂದರೆ ದಿನನಿತ್ಯ ನೀವು ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನು ತಗೋಬಹುದು. ಇನ್ನೊಂದು ಇಂಪಾರ್ಟೆಂಟ್ ಬದಲಾವಣೆ, 4ನೇ ಬದಲಾವಣೆ ಯಾವುದಪ್ಪ ಅಂತಂದರೆ, ಈಗ ಸೊಪ್ಪು ತರಕಾರಿಗಳನ್ನೆಲ್ಲ ಹಸಿಯಾಗಿ ತಿನ್ನೋದ್ರ ಬದಲಿಗೆ ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಬೇಯಿಸ್ಬಿಟ್ಟು ತಿನ್ನೋದು. ಅಂದರೆ ಆಯುರ್ವೇದದ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, ಅಗ್ನಿ ಸಂಪರ್ಕವನ್ನು ಪಡೀತು ಯಾವುದಾದ್ರೂ ಆಹಾರ ಪದಾರ್ಥ ಅಂದರೆ ಸೊಪ್ಪಾಗಲಿ ತರಕಾರಿ ಆಗಿರಲಿ ಅದು ಡೈಜೆಷನ್ಗೆ ಈಸಿ ಆಗುತ್ತೆ. ಎಷ್ಟೋ ಜನರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಬ್ಲೋಟಿಂಗ್ ಇಶ್ಯೂಸ್ ಇರುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ. ಈ ಎಲ್ಲ ಸಮಸ್ಯೆಗಳು ಸಹ ತರಕಾರಿಗಳನ್ನ ಹಸಿಯಾಗಿ ತಿನ್ನೋದ್ರಿಂದ ಅಥವಾ ಹಾಗೆ ರಾ ಆಗಿ ನೀವು ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ, ಹೆಚ್ಚಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಯಾವುದೇ ಸೊಪ್ಪು ಆಗಿರಲಿ ತರಕಾರಿಗಳಾಗಿರಲಿ ಕಾಳುಗಳಾಗಿರಲಿ ಅದನ್ನು ಬಾಯ್ಲ್ ಮಾಡಿ ಯೂಸ್ ಮಾಡೋದು ಒಳ್ಳೆಯದು. ಇದು ನಾನು ಮಾಡಿಕೊಂಡಂತಹ 4ನೇ ಬದಲಾವಣೆ. ಇನ್ನೊಂದು 5ನೇ ಅಂಶ ಏನು ನಾನು ಬದಲಾವಣೆ ಮಾಡ್ಕೊಂಡಿರೋದು ಅಂತಂದರೆ, ಸಾಮಾನ್ಯ ಸಕ್ಕರೆಯ ಬದಲಿಗೆ ಖಂಡ ಶರ್ಕರ ಅಂದರೆ ಕಲ್ಲು ಸಕ್ಕರೆ. ಅಂದರೆ ಈಗ ನಾರ್ಮಲ್ ಸಕ್ಕರೆ ಪ್ರೋಸೆಸ್ ಆಗೋಕ್ಕೆ ಅದು ಕೆಮಿಕಲ್ ಪ್ರೋಸೆಸ್ಸಿಂಗಲ್ಲಿ ಬಹಳಷ್ಟು ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ನಾರ್ಮಲ್ ಸಕ್ಕರೆ ಬದಲಿಗೆ ಖಂಡ ಶರ್ಕರ ಅಂದರೆ ಕಲ್ಲು ಸಕ್ಕರೆಯನ್ನು ಯೂಸ್ ಮಾಡೋದು ಒಳ್ಳೆಯದು. ಹಾಗಾಗಿ ಯಾವುದೇ ಆಹಾರ ಪದಾರ್ಥ ಇರಲಿ ಹಿತಮಿತವಾಗಿ ನಿಮ್ಮ ಆರೋಗ್ಯಕ್ಕೆ ತಕ್ಕಂತೆ ಆಯ್ಕೆ ಮಾಡಿಕೊಂಡು ಸರಿಯಾದ ಪ್ರಮಾಣದಲ್ಲಿ ನೀವು ಬಳಕೆ ಮಾಡಿದ್ದೇ ಆದರೆ ಉತ್ತಮ ಆರೋಗ್ಯವನ್ನು ಹೊಂದಬಹುದು. ಧನ್ಯವಾದಗಳು. ನಿಮ್ಮ ವೈದ್ಯ ಸಖಿ.